ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಬಿಸಿ ನೀರಿನ ಸೇವನೆಯಿಂದ ಆಗ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಈ ಕುರಿತಾಗಿ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖಗಳಿದ್ದಾವೆ. ಹಾಗೂ ಆಧುನಿಕ ಸಂಶೋಧನೆಗಳ ಪ್ರಕಾರನೂ ಕೂಡ ಬಿಸಿ ನೀರಿನ ಬಗ್ಗೆ ಹಲವಾರು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ಕಾಣಬಹುದು. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಪ್ರಮುಖವಾಗಿ 4 ಪ್ರಕಾರದ ಬಿಸಿ ನೀರಿನ ಒಂದು ಪ್ರಯೋಗವನ್ನು ಹೇಳಲಾಗ್ತದೆ. ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಸಹಜವಾಗಿ ಈ ಒಂದು ಬಿಸಿ ನೀರನ್ನು ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗ್ತವೆ ಅಂತಕ್ಕಂಥ ಸಂಶೋಧನೆಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ಗಮನಿಸೋಣ. ಇದು ಬಹಳ ಮುಖ್ಯವಾಗಿ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕನ್ನು, ಜೀರ್ಣಾಂಗ ವ್ಯವಸ್ಥೆಯ ಆ ಒಂದು ನಾಳಗಳನ್ನು ಶುದ್ಧೀಕರಣ ಮಾಡುತ್ತೆ, ಕಫದ ರೋಗಗಳನ್ನು ನಿವಾರಣೆ ಮಾಡುತ್ತೆ, ಹಾಗೂ ಫ್ಯಾಟ್ ಮೆಟಬಾಲಿಸಮನ್ನು ಕ್ರಿಯಾಶೀಲಗೊಳಿಸುತ್ತೆ. ಅಂದರೆ ಅದನ್ನು ಜೀರ್ಣಾಂಗ ವ್ಯವಸ್ಥೆ ಅಂತ ಹೇಳ್ಬೋದು. ಲಿವರನ್ನು ಒಂದು ಮೆಟಬಾಲಿಕ್ ರೇಟನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ಅಂತ ಹೇಳ್ತಾರೆ. ಹಾಗೂ ಕರುಳಿನ ಶುದ್ಧೀಕರಣ ಮಾಡುತ್ತೆ ಅಂತ ಹೇಳಲಾಗ್ತದೆ. ಹೀಗೆ ವೆಯ್ಟ್ ಲಾಸ್, ಪ್ರೋಟೀನ್ ಮೆಟಬಾಲಿಸಮ್ ಆಗಿರ್ಬೋದು, ಫ್ಯಾಟ್ ಮೆಟಬಾಲಿಸಮ್ ಆಗಿರ್ಬೋದು, ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಮೆಟಬಾಲಿಕ್ ರೇಟನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ಆ ಒಂದು ಬಿಸಿ ನೀರು ಅಂತ ಮಾಡರ್ನ್ ಮೆಡಿಕಲ್ ಸೈನ್ಸಿನ ಸಂಶೋಧನೆಗಳು ಹೇಳ್ತವೆ. ಅದನ್ನು ಸಾವಿರಾರು ವರ್ಷದ ಹಿಂದೆ ಋಷಿಮುನಿಗಳು ಹಂತ ಹಂತವಾಗಿ ಪ್ರಮಾಣೀಕೃತವಾಗಿ ಅದರ ಪ್ರಮಾಣವನ್ನು ನಿರ್ಧರಿಸಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಬರೀ ಬಿಸಿನೀರು ಅಷ್ಟೇ ಅಲ್ಲ, ಅದನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು, ಅದನ್ನು ಹೇಗೆ ಔಷಧಿ ರೂಪದಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ಆಯುರ್ವೇದ ಸಂಹಿತೆಯಲ್ಲಿ ವಿಸ್ತೃತವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ಅದರಲ್ಲಿ ಒಂದು ಶ್ಲೋಕದ ಮೂಲಕ ಆಯುರ್ವೇದ ಶಾಸ್ತ್ರದಲ್ಲಿ ಬಿಸಿ ನೀರಿನ ಮಹತ್ವವನ್ನು ಹೇಳಲಾಗ್ತದೆ. ದೀಪನಂ ಪಾಚನಂ ಕಂಠ್ಯಂ ಹಾಗೂ ಬಸ್ತಿ ಶೋಧನಂ ಅಂತ ಹೇಳಲಾಗ್ತದೆ. ಮುಖ್ಯವಾಗಿ ದೀಪನಂ ಪಾಚನಂ ಅಂದರೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ. ದೀಪನ ಅಂದರೆ ಹಸಿವನ್ನು ಉಂಟು ಮಾಡ್ತಕ್ಕಂಥದ್ದು. ಕೆಲವು ಜನರಿಗೆ ಹಸಿವೆ ಆಗೋದಿಲ್ಲ. ಪಾಚನಂ ಅಂತ ಹೇಳಿದರೆ ಹಸಿವಾದ ಮೇಲೆ ಆಹಾರ ಸೇವನೆ ಮಾಡಿರ್ತಕ್ಕಂಥದ್ದನ್ನು ಜೀರ್ಣ ಮಾಡೋದು. ಕಂಠ್ಯ ಅಂತ ಹೇಳಿದರೆ ಕಂಠ ರೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಟಾನ್ಸಿಲೈಟಿಸ್ ಸಮಸ್ಯೆ ಆಗಿರ್ಬೋದು, ಕಫದ ರೋಗಗಳಾಗಿರ್ಬೋದು, ತೊದಲು ಮಾತಿನ ಸಮಸ್ಯೆ ಆಗಿರ್ಬೋದು, ಬಿಕ್ಕಳಿಕೆ ಸಮಸ್ಯೆ ಆಗಿರ್ಬೋದು, ಇವುಗಳ ಪರಿಹಾರಕ್ಕೆ ಈ ಒಂದು ಬಿಸಿ ನೀರು ಬಹಳ ಒಳ್ಳೆಯದು. ಬಸ್ತಿ ಶೋಧನಂ ಅಂತ ಹೇಳಿದರೆ ಮಲ, ಮೂತ್ರ, ಬೆವರು ಇವುಗಳನ್ನು ಸ್ವಚ್ಛವಾಗಿ ಶರೀರದಿಂದ ಹೊರಗೆ ಹಾಕ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ ಅಂತ ಆಯುರ್ವೇದದಲ್ಲಿ ಹೇಳಲಾಗ್ತದೆ. ಹೀಗೆ ಮಲ ವಿಸರ್ಜನೆ ಸರಿಯಾಗಿ ಆಗಬೇಕು, ಮೂತ್ರ ವಿಸರ್ಜನೆ ಸರಿಯಾಗಿ ಆಗಬೇಕು, ಬೆವರು ಸರಿಯಾಗಿ ಹೊರಗೆ ಹೋಗಬೇಕು. 3 ಮಲಗಳ ವಿಕಾರದಿಂದ ರೋಗಗಳ ಉತ್ಪತ್ತಿ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಮಾಡ್ತಾರೆ. ದ ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ ಇಸ್ ಅ ಮೇನ್ ಕಾಸಸ್ ಆಫ್ ಡಿಸೀಸ್ ಅಂತ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲೂ ಕೂಡ ಹೇಳಲಾಗ್ತದೆ. ಶರೀರದಲ್ಲಿ ಆಮ ಸಂಗ್ರಹಣೆ ಆದರೆ, ಹೊಲಸು ಸಂಗ್ರಹಣೆ ಆದರೆ ರೋಗಗಳ ಒಂದು ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ಭಯಾನಕ ವ್ಯವಸ್ಥೆ ಶರೀರದಲ್ಲಿ ಸೃಷ್ಟಿಯಾಗುತ್ತೆ ಅಂತ ನಾವು ತಿಳ್ಕೊಬೇಕು. ಅದರಲ್ಲಿ ನಮ್ಮ ಆಯುರ್ವೇದದ ಪ್ರಕಾರವಾಗಿ ಮೊದಲನೆಯ ವಿಧಾನ, ನೀರು ಬಿಸಿ ಮಾಡತಕ್ಕಂಥ ವಿಧಾನವನ್ನು ಹೇಗೆ ಹೇಳ್ತಾರೆ ಅಂದರೆ, ಅಲ್ಲಿ 1 ಲೀಟರ್ ನೀರನ್ನು ಕುದಿಸಿ 1/4 ಭಾಗ ಹೊರಗಡೆ ಹೋಗಬೇಕು. ಅಂದರೆ 1/4 ಲೀಟ್ರ್ ಕುದ್ದು ಕಮ್ಮಿ ಆಗಬೇಕು, 3/4 ಲೀಟ್ರ್ ಉಳಿಬೇಕು.
ಅಂಥ ನೀರನ್ನು ನಾವು ಉಗುರು ಬೆಚ್ಚಗೆ ಮಾಡಿಕೊಂಡು ಕುದಿಸಿ ಅದನ್ನು ಉಗುರು ಬೆಚ್ಚಗೆ ಆರಿಸ್ಬೇಕು. ಜಾಸ್ತಿ ಬಿಸಿನೀರು ಕುಡಿಯೋದು ಅತ್ಯಂತ ಅಪಾಯಕಾರಿ, ಅದನ್ನು ಕೊನೆಗೆ ಹೇಳ್ತೇನೆ. 1 ಲೀಟ್ರ್ ನೀರನ್ನು ಕುದಿಸಿ ಅದನ್ನು 1/4 ಲೀಟ್ರ್ ಬತ್ತಿಸಿ 3/4 ಲೀಟ್ರ್ ಉಳಿಬೇಕದು. ಅದನ್ನು ಅಂದರೆ 250 ml ಹೋಗಿ 750 ml ಉಳಿಬೇಕು. ಅದನ್ನು ಉಗುರು ಬೆಚ್ಚಗೆ ಆರಿಸಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ವಾತ ರೋಗಗಳಂತೇನು ಹೇಳ್ತಾರಲ್ಲ, ಜಾಯಿಂಟ್ಸ್ ಪೇನ್, ರೊಮಟೈಡ್ ಅರ್ಥರೈಟಿಸ್, ಆಸ್ಟಿಯೋ ಅರ್ಥರೈಟಿಸ್, ಇಂತಹ ರೋಗಗಳನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಈ ಹೊಟ್ಟೆ ನೋವಿನ ಸಮಸ್ಯೆ, ಹೆಣ್ಣು ಮಕ್ಕಳಿಗೆ ಋತುಸ್ರಾವದ ಸಂದರ್ಭದಲ್ಲಿ ವಿಪರೀತ ಹೊಟ್ಟೆ ನೋವು ಬರ್ತದೆ. ಅಂಥ ಸಮಸ್ಯೆ, ಹೊಟ್ಟೆ ಒಳಗಡೆ ಏನಾದರೂ ಇನ್ಫೆಕ್ಷನ್ ಆಗಿ ಹೊಟ್ಟೆ ನೋವು ಬರ್ತಾಯಿದ್ರೆ ಅಂತಹ ಸಮಸ್ಯೆ, ಮೈಗ್ರೇನ್ ಹೆಡ್ಡೇಕು, ತಲೆನೋವಿನ ಸಮಸ್ಯೆ, ಹಾಗೂ ಶರೀರದಲ್ಲಿ ವಾತಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಆ ಒಂದು ದೋಷಗಳು, ನೋವುಗಳು, ಮುಖ್ಯವಾಗಿ ಶರೀರದಲ್ಲಿ ಎಲ್ಲೇ ನೋವು ಬರಬೇಕಂತ ಹೇಳಿದ್ರು ಕೂಡ ಅದಕ್ಕೆ ವಾತ ವಿಕಾರವೇ ಮೂಲ ಕಾರಣ. ಅಂಥ ನೋವುಗಳನ್ನು ಸರಿಪಡಿಸುವ ಶಕ್ತಿ ಈ ಒಂದು ಬಿಸಿ ನೀರಿನಲ್ಲಿ ಇದೆ. ಆಮೇಲೆ ಮಲಬದ್ಧತೆಯ ಸಮಸ್ಯೆನೂ ಕೂಡ ಅಪಾನ ವಾಯುವಿನ ವಿಕಾರದಿಂದನೇ ಆಗ್ತದೆ. ಹಾಗೆ ಅಪಾನ ವಾಯುವಿನ ವಿಕಾರದಿಂದ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಈ ಒಂದು ಬಿಸಿ ನೀರು ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸುತ್ತೆ ದೀರ್ಘಕಾಲದಲ್ಲಿ ಸೇವಿಸಿದರೆ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದು ನೀರು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಔಷಧಿಯಾಗಿ ಕೆಲಸ ಮಾಡುತ್ತಂತ ಗೊತ್ತೇ ಇಲ್ಲ ನಮಗೆ. ನೀರು ದಿವ್ಯ ಔಷಧಿ, ನೀರಿಗಿಂತ ಮಿಗಿಲಾದ ಔಷಧಿ ಯಾವುದೂ ಇಲ್ಲ ಅಂತ ತಿಳ್ಕೊಬೇಕು. ನಾವೇನು ಮಾಡ್ತೇವೆ, ಬರೀ ನೀರು ಔಷಧಿ ಆಗುತ್ತಾ ಅಂತ ತಿಳ್ಕೊತೀವಿ. ಖಂಡಿತವಾಗಿಯೂ ಪ್ರಯೋಗ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ನೀರನ್ನು ಜೀವ ಜಲ ಅಂತ ಕರೀತಾರೆ. ಜೀವವನ್ನು ಉಳಿಸ್ತಕ್ಕಂಥ ಪ್ರಾಣೌಷಧಿಯಾಗಿ ಇದು ಕೆಲಸ ಮಾಡ್ತದೆ. ಹಾಗೆಯೇ ಇನ್ನು ಎರಡನೇದಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ನೀರನ್ನು 1 ಲೀಟ್ರ್ ನೀರನ್ನು ಅರ್ಧ ಲೀಟ್ರಿಗೆ ಇಳಿಸಿ ಕುದಿಸಿ ಅರ್ಧ ಲೀಟ್ರಿಗೆ ಇಳಿಸಿ ಅದನ್ನೇನು ಮಾಡಬೇಕು, ಉಗುರು ಬೆಚ್ಚಗೆ ಆರಿಸಿ ಸೇವನೆ ಮಾಡೋದು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಲಾಗ್ತದೆ. ಹಾಗೆ ಮಾಡೋದ್ರಿಂದ ವಾತದ ರೋಗಗಳು, ಪಿತ್ತದ ರೋಗಗಳು, ಕಫದ ರೋಗಗಳು, ಈ 3 ರೋಗಗಳನ್ನು ಏನು ಮಾಡ್ತದೆ, ಇದು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲಾಗ್ತದೆ. ಅಂದರೆ ತ್ರಿದೋಷಗಳು ಅಸಮತೋಲನಗೊಂಡಾಗ ಆ ಒಂದು ದೋಷಗಳ ವ್ಯಾಧಿಗಳನ್ನು ನಿವಾರಣೆ ಮಾಡೋದು ಅಸಾಧ್ಯ, ಕಷ್ಟ ಸಾಧ್ಯ ಅಂತಲೂ ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂಥ ಅಸಾಧ್ಯ ಮತ್ತು ಕಷ್ಟ ಸಾಧ್ಯ ರೋಗಗಳನ್ನು ಒಂದು ಹಂತಕ್ಕೆ ತರ್ತಕ್ಕಂಥ, ನಿವಾರಣೆ ಸ್ಥಿತಿಗೆ ತರ್ತಕ್ಕಂಥ, ಕೆಲವೊಮ್ಮೆ ಅವುಗಳನ್ನು ನಿವಾರಣೆಯೂ ಮಾಡ್ತಕ್ಕಂಥ ಶಕ್ತಿಯನ್ನು ಬಿಸಿ ನೀರು ಹೊಂದಿದೆ ಅಂತ ಹೇಳ್ತಾರೆ. ಎಷ್ಟು ಪ್ರಮಾಣದಲ್ಲಿ ಕುದಿಸಿ ಎಷ್ಟು ಪ್ರಮಾಣದಲ್ಲಿ ಅರಸಬೇಕು, ಅದನ್ನು 1 ಲೀಟ್ರಿನಿಂದ ಅರ್ಧ ಲೀಟ್ರಿಗೆ ಇಳಿಸಿ ಅದನ್ನು ಉಗುರು ಬೆಚ್ಚಗೆ ಆರಿಸಿ ಕುಡಿಯತಕ್ಕಂಥ ಒಂದು ವಿಧಾನದಿಂದ ತ್ರಿದೋಷ ಒಂದು ವ್ಯವಸ್ಥೆಯಲ್ಲಿ ಅಸಮತೋಲನಗೊಂಡಾಗ ಆ ಒಂದು ತ್ರಿದೋಷಗಳನ್ನು ಸಮತೋಲನಕ್ಕೆ ತರತಕ್ಕಂಥ ಶಕ್ತಿ ಆ ನೀರಿನಲ್ಲಿ ನಮಗೆ ಸಿಗ್ತದೆ. ಅರ್ಥ ಆಯ್ತಲ್ಲ? ಹೀಗೆ ಇನ್ನು ಇದಾದ ಮೇಲೆ ತ್ರಿದೋಷಗಳಿಗೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು, ತ್ರಿದೋಷಗಳ ಸಮತೋಲನಕ್ಕೆ ಬಂದರೆ ಎಷ್ಟು ರೋಗಗಳು ವಾಸಿ ಆಗ್ತವೆ. ವಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು 80, ಪಿತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು 60, ಕಫಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು 20, ಅದಕ್ಕೇನು ಹೆಚ್ಚಿಗೆ ಬರ್ತಾ ಇದ್ದಾವೆ ಈಗ. ಅವೆಲ್ಲ ರೋಗಗಳಿಗೆ ಇದು ಒಂದು ಒಳ್ಳೆಯ ಪರಿಹಾರವಾಗಿ ಕೆಲಸ ಮಾಡುತ್ತೆ. ಯಾವ ಮನುಷ್ಯನಿಗೆ ವಾತ, ಪಿತ್ತ, ಕಫ ಸಮತೋಲನದಲ್ಲಿರ್ತವೆ ಅವನಿಗೆ ಯಾವ ರೋಗಗಳು ಕೂಡ ಬರೋದಿಲ್ಲ. ಅವನಿಗೆ ಆಯಸ್ಸು 100 ವರ್ಷಕ್ಕೂ ಹೆಚ್ಚಿಗೆ ಇರ್ತದೆ. ಆನಂದವೇ ಆನಂದ. ಜೀವನದ ಸುಖ, ಶಾಂತಿ, ನೆಮ್ಮದಿಯನ್ನು ನಾವು ಚೆನ್ನಾಗಿ ಅನುಭವಿಸಬೇಕು ಅಂದರೆ
ತ್ರಿದೋಷಗಳು ಸಮತೋಲನದಲ್ಲಿದ್ದರೆ ಸಾಕು, ಮಾನಸಿಕ, ದೈಹಿಕ, ಭಾವನಾತ್ಮಕ ರೋಗಗಳಿಂದ ನಾವು ದೂರ ಇರಬಹುದು. ಅದಕ್ಕೆ ಹೇಳ್ತಾರೆ ಮೊದಲು ಸಮದೋಷ. ಆಯುರ್ವೇದದ ಶ್ಲೋಕ, ಆರೋಗ್ಯವಂತ ಮನುಷ್ಯನಿಗೆ ಸಮದೋಷ ಸಮಾಗ್ನಿಶ್ಚ ಇಂದ್ರಿಯ ಮನ ಸಮಧಾತು ಇಂದ್ರಿಯ ಮನ ಪ್ರಸನ್ನಾತ್ಮ ಸ್ವಸ್ಥಸ್ಯ ವಿಧೇಯತೆ ಅಂತ ಹೇಳ್ತಾರೆ. ಅಂದರೆ ಈ ಮುಖ್ಯವಾಗಿ ದೋಷಗಳ ಸಮತೋಲನಕ್ಕೆ ಬಂದರೆ ಸಾಕು, ಎಲ್ಲ ಒಂದು ವ್ಯವಸ್ಥೆಗಳು ಶರೀರದಲ್ಲಿ ಸಮತೋಲನವಾಗಿರ್ತವೆ. ಅಂಥ ವ್ಯವಸ್ಥೆಯನ್ನು ಶರೀರದಲ್ಲಿ ಸೃಷ್ಟಿ ಮಾಡುವ ದಿವ್ಯೌಷಧಿ ಈ ನೀರು. ಅರ್ಥ ಆಯ್ತಲ್ಲ? ಹಾಗೆಯೇ ಇನ್ನು ಮೂರನೇದ್ದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, 1 ಲೀಟರ್ ನೀರನ್ನು ಕುದಿಸಿ 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 ಅದನ್ನು 250 ml ಇಳಿಸೋದು. 1 ಲೀಟರ್ ನೀರನ್ನು ಕುದಿಸಿ ಕುದಿಸಿ 250 ml ಇಳಿಸೋದು. ಅದನ್ನು ಚತುರ್ಮಾಂಶ ಶೇಷ ಅಂತಲೂ ಕರೀಬೋದು. ಹೀಗೆ 250 ml ಇಳಿಸಿರ್ತಕ್ಕಂಥ ನೀರನ್ನ ಸ್ವಲ್ಪ ಉಗುರು ಬೆಚ್ಚಗೆ ಆರಿಸಿ ಅದನ್ನು ಸೇವನೆ ಮಾಡೋದ್ರಿಂದ ಕಫದ ರೋಗಗಳು ನಿವಾರಣೆ ಆಗ್ತವೆ ಅಂತ ಹೇಳಲಾಗ್ತದೆ. ಕಫಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಅಂತ ಹೇಳಿದರೆ ಏನು? ಫ್ಯಾಟ್ ಮೆಟಬಾಲಿಸಮಿನ ಸಮಸ್ಯೆಗಳು, ಫ್ಯಾಟಿ ಲಿವರ್, ಟಾನ್ಸಿಲೈಟಿಸಿನ ಸಮಸ್ಯೆಗಳು, ಹಾಗೂ ಥೈರಾಯ್ಡಿನ ಸಮಸ್ಯೆ. ಥೈರಾಯ್ಡಿನ ಸಮಸ್ಯೆಯಿಂದ, ಹೈಪೋಥೈರಾಯ್ಡಿಸಮಿಂದ ಶರೀರದಲ್ಲಿ ಓವರ್ ವೇಟ್ ಆಗ್ತಕ್ಕಂಥದ್ದು, ಹಾರ್ಮೋನ್ಗಳ ಅಸಮತೋಲನದಿಂದ ಓವರ್ ವೇಟ್ ಆಗ್ತಕ್ಕಂಥದ್ದು, ಹೆಣ್ಮಕ್ಕಳು ಮೆನೋಪಾಸ್ ಸಂದರ್ಭದಲ್ಲಿ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದಾಗಿ ದಪ್ಪ ಆಗ್ತಕ್ಕಂಥದ್ದು. ಹಾಗೆಯೇ ತುಂಬ ವಿಪರೀತವಾಗಿ ಆ ಒಂದು ಕಫಜ ವಿಕಾರಗಳಿಂದ ಶರೀರದಲ್ಲಿ ಫ್ಯಾಟ್ ಮೆಟಬಾಲಿಸಮ್, ಏನು ಇತ್ತೀಚೆಗೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಸಂಶೋಧನೆ ಮಾಡಿದರೆ ಇದು ಫ್ಯಾಟ್ ಮೆಟಬಾಲಿಸಮನ್ನು ಕ್ರಿಯಾಶೀಲಗೊಳಿಸುತ್ತೆ ಅಂತ. ಅದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮೇಧ್ಯದ ಸಮತೋಲನ ವ್ಯವಸ್ಥೆ ಅಂತ ಹೇಳ್ತಾರೆ. ಮೇಧ್ಯ ಹಾಗೂ ಆ ಒಂದು ಮಾಂಸ ಮತ್ತು ಮೇದ ಧಾತುವಿನ ಸಮತೋಲನ ಅಂತಲೂ ಕೂಡ ಹೇಳ್ಬೋದು. ಶರೀರದ ಚಯಾಪಚಯ ಕ್ರಿಯೆಗಳ ಒಂದು ಶುದ್ಧೀಕರಣ ಅಂತ ಹೇಳಬಹುದು. ಶರೀರದ ಜೀರ್ಣಾಂಗ ವ್ಯವಸ್ಥೆಯ ಕ್ರಿಯಾಶೀಲತೆ ಅಂತ ಹೇಳ್ಬೋದು. ಇದನ್ನು ಗಟ್ಟಿಗೊಳಿಸ್ತಕ್ಕಂಥ, ಕ್ರಿಯಾಶೀಲಗೊಳಿಸ್ತಕ್ಕಂಥ, ಶರೀರಕ್ಕೆ ಆ ಒಂದು ಜೀವಶಕ್ತಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಅಗ್ನಿ ತತ್ವವನ್ನು ಕ್ರಿಯಾಶೀಲಗೊಳಿಸುವ ಶಕ್ತಿ ಈ ಒಂದು ನೀರಿಗಿದೆ. 1 ಲೀಟರ್ನಿಂದ 1/4 ಲೀಟರ್ ನೀರಿಗೆ ಇಳಿಸಿರ್ತಕ್ಕಂಥ ನೀರು. ಯಾರು ತುಂಬ ಓವರ್ ವೇಟ್ ಇದ್ದಾರೆ ಅಂಥವ್ರು ಇದ್ರ ಪ್ರಯೋಗ ಮಾಡಿದರೆ ಬೇಗ ವೆಯ್ಟ್ ಲಾಸ್ ಆಗ್ತಾರೆ. ಫ್ಯಾಟಿ ಲಿವರ್ ಇರ್ತಕ್ಕಂಥದ್ದಕ್ಕೆ ಇದು ಬಹಳ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ. ಶರೀರದಲ್ಲಿ ಕಫಜ ರೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 20 ರೋಗಗಳಲ್ಲೂ ಕೂಡ ಇದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ. ಅಸ್ತಮಾ, ದಮ, TB, ಆಮೇಲೆ ನಿಮೋನಿಯಾ, ಪದೇ ಪದೇ ಆಗ್ತಕ್ಕಂಥ ಅಲರ್ಜಿ, ಕೋಲ್ಡ್ ಅಲರ್ಜಿ, ಇಂಥವೆಲ್ಲ ಸಮಸ್ಯೆಗಳಿಗೆ ಈ ನೀರು ದಿವ್ಯ ಔಷಧಿ ಅಂತಲೇ ಹೇಳಬಹುದು. ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಶರೀರದಲ್ಲಿ ವೈರಾಣುಗಳ ಹಾವಳಿಯಿಂದ ಬರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳನ್ನು ಕೂಡ ಇದು ತಡೆಗಟ್ಟುವ ಶಕ್ತಿಯನ್ನು ಹೊಂದಿದೆ. ಕಂಠ ಶುದ್ಧೀಕರಣವನ್ನು ಮಾಡುತ್ತದೆ, ರಕ್ತ ಶುದ್ಧೀಕರಣವನ್ನು ಮಾಡುತ್ತೆ. ರಕ್ತದಲ್ಲಿರ್ತಕ್ಕಂಥ ಕಫವಿಕಾರಗಳನ್ನು, ಸಪ್ತಧಾತುಗಳಲ್ಲಿ ಅಡಗಿರ್ತಕ್ಕಂಥ ಕಫವಿಕಾರಗಳು, ಯಾಕಂದರೆ ಕಫದ ಒಂದು ಅಂಶ ಸಪ್ತಧಾತುಗಳು ತುಂಬೆಲ್ಲ ಇರ್ತದೆ. ರಸರಕ್ತ ಮಾಂಸ ಮೇದ ಅಸ್ಥಿ ಮಜ್ಜೆ ಶುಕ್ರ ಅಂತಕ್ಕಂಥ ಸಪ್ತಧಾತುಗಳಲ್ಲೆಲ್ಲ ಕಫ ಆವರಿಸ್ಕೊಂಡಿರ್ತದೆ. ಕಫ ಒಂದು ವಿಕಾರಗೊಂಡು ಅಂತೇಳಿದರೆ ಇಡೀ ಸಪ್ತಧಾತುಗಳಲ್ಲಿ ವಿಕಾರ ಶುರುವಾಗ್ತದೆ. ಇಡೀ ಸಪ್ತಧಾತುಗಳು ಶರೀರದಲ್ಲಿ ವಿಕಾರಗೊಂಡು ಅಂತೇಳಿದರೆ ಅದು ಶರೀರದಲ್ಲಿ ವಿಕಾರ ಸ್ವರೂಪದಿಂದ ಶರೀರದ ಎಲ್ಲ ಒಂದು ಮೆಟಾಬಲಿಕ್ ವ್ಯವಸ್ಥೆಯನ್ನು ಅದು ಹಾಳು ಮಾಡುತ್ತೆ. ಯಾವಾಗ ಮೆಟಾಬಲಿಕ್ ವ್ಯವಸ್ಥೆ ಹಾಳಾಗುತ್ತೆ ಆವಾಗ ನೀವು ಎಷ್ಟೇ ಕಡಿಮೆ ಊಟ ತಿಂದರೂ ಕೂಡ ನೀವು ದಪ್ಪ ಆಗ್ತಾನೆ ಹೋಗ್ತೀರ. ಕೆಲವು ಜನ ನೋಡಿ 2 ಕ್ವಿಂಟಲ್ಲು 3 ಕ್ವಿಂಟಲ್ಲು ಇರ್ತಾರೆಲ್ಲ, ಎಷ್ಟೋ ಕ್ವಿಂಟಲ್ ಗಟ್ಟಲೆ ಇದ್ದಾರೆ ಜನ. ಅದಕ್ಕೆ ಕಾರಣ ಅಂದರೆ ಶರೀರದ ಕಫದೋಷ. ತುಂಬ ಜನ ಎಷ್ಟೇ ಡೈಟ್ ಮಾಡಿದರೂ ಕೂಡ ನಮ್ಮ ತೂಕ 1 kg ಇಳ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಸಪ್ತಧಾತುಗಳಲ್ಲಿ ಕಫವಿಕಾರಗೊಂಡಿರ್ತದೆ. ಅಂಥವರು ಈ ಥರ ನೀರನ್ನು ಕುಡೋದ್ರಿಂದ ಸಂಪೂರ್ಣವಾಗಿ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಈ ನೀರನ್ನು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್ ಕುಡಿಬೋದು, ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ಉಷಾಪಾನದ ಮೂಲಕವಾಗಿ. ಇದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸುತ್ತೆ.
ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ಉಷಾಪಾನ ಅಂತ ಹೇಳ್ತಾರೆ, ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಮೊದಲು ನೀರು ಕುಡಿತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹೀಗೆ ನೀವು ಸೇವನೆ ಮಾಡೋದ್ರಿಂದ ಅದ್ಭುತ ಪರಿಹಾರ ಅಂತ ಹೇಳ್ಬೋದು. ಇನ್ನು 4ನೇದು ನೀರಿನ ಸೇವನೆಯ ಒಂದು ಪ್ರಯೋಗವನ್ನು ಆಯುರ್ವೇದದಲ್ಲಿ ಹೇಳ್ತಾರೆ. ಅದಕ್ಕೆ ಉಷ್ಣ ಶೀತ ಜಲ ಅಂತ ಹೇಳ್ತಾರೆ, ಶುದ್ಧ ಶೀತ ಜಲ ಅಂತ ಕರೀತಾರೆ. ಆ ಸುಶ್ರುತ ಮಹರ್ಷಿಗಳು ಶುದ್ಧ ಶೀತ ಜಲದ ಬಗ್ಗೆ ವಿಶೇಷ ಉಲ್ಲೇಖವನ್ನು ಮಾಡ್ತಾರೆ. ಶುದ್ಧ ಶೀತ ಜಲ ಅಂತ ಹೇಳಿದ್ರೆ ನೀರನ್ನು ಕುದಿಸೋದು, ಕುದಿಯೋ ಟೈಮಲ್ಲಿ ಅದನ್ನು ಆರಿಸಿ ತಣ್ಣಗೆ ಮಾಡಿ ಕುಡಿಯೋದು, ಅದಕ್ಕೆ ಶುದ್ಧ ಶೀತ ಜಲ ಅಂತಾರೆ. ಈ ಶುದ್ಧ ಶೀತ ಜಲದ ಸೇವನೆಯಿಂದಾಗಿ ಶರೀರದಲ್ಲಿ ಪಿತ್ತಜ ವಿಕಾರಗಳನ್ನು ತಡೆಗಟ್ಟಬೋದು. ಪಿತ್ತ ವಿಕಾರದಿಂದ ಬರ್ತಕ್ಕಂಥ ಚರ್ಮವ್ಯಾಧಿಗಳು, ಮುಖದಲ್ಲಿ ಮೊಡವೆಗಳಾಗಿರ್ಬೋದು, ಪಿಗ್ಮೆಂಟೇಷನಿನ ಸಮಸ್ಯೆ ಆಗಿರ್ಬೋದು, ಮತ್ತು ಮೋಷನಲ್ಲಿ ಕೆಲವು ಜನರಿಗೆ ಬ್ಲಡ್ ಹೋಗ್ತಾ ಇರ್ತದೆ, ಆಮೇಲೆ ಮೂಗಿನಲ್ಲಿ ರಕ್ತ ಸೋರ್ತಾ ಇರ್ತದೆ, ಕೆಲವರಿಗೆ ಪದೇ ಪದೇ ಮೂಗಿನಲ್ಲಿ ಬ್ಲೀಡಿಂಗ್ ಆಗ್ತಾ ಇರ್ತದೆ, ಆಮೇಲೆ ಕರಳಿನಲ್ಲಿ ಗಾಯ ಆಗಿ ಅಲ್ಸರ್ ಆಗಿರ್ತದೆ, ಆಮೇಲೆ ಬಾಯಲ್ಲಿ ಅಲ್ಸರ್ಗಳ ಒಂದು ಹುಣ್ಣಾಗಿರ್ತವೆ, ಪದೇ ಪದೇ ಬಾಯಲ್ಲಿ ಹುಣ್ಣಾಗೋದು, ತುಂಬ ಬಾಯಾರಿಕೆ ಆಗೋದು, ಎಷ್ಟೇ ನೀರು ಕುಡಿದ್ರೂ ಕೂಡ ದಾಹ ತೀರ್ದಂಗೆ ಆಗ್ತಕ್ಕಂಥದ್ದು, ಹಾಗೆಯೇ ತುಂಬ ಒಂದು ಉರಿ ಶರೀರದಲ್ಲಿ ಕೈ ಕಾಲು ಬಗ 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 ಉರಿತಾ ಇರ್ತದೆ, ಬೆಂಕಿಯಲ್ಲಿ ಇಟ್ಟಂಗಿರ್ತದೆ, ಆಮೇಲೆ ಮೂತ್ರ ಉರಿ ಬರ್ತಾ ಇರ್ತದೆ, ಹಾಗೆಯೇ ಮೋಷನ್ ಮಾಡೋ ಸಂದರ್ಭದಲ್ಲಿ ಬ್ಲೀಡಿಂಗ್ ಆಗ್ತಾ ಇರ್ತದೆ, ಅದ್ರ ಜೊತೆಗೆ ಋತುಸ್ರಾವದಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರ್ತದೆ. ಅಂಥ ಬ್ಲೀಡಿಂಗ್ ಸಮಸ್ಯೆನ, ಪಿತ್ತದ ಒಂದು ಉರಿಯನ್ನು, ಮೂತ್ರ ಉರಿಯನ್ನು, ಬೇದಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಲದ್ವಾರದ ಉರಿಯನ್ನು, ಈ ಕಣ್ಣು ಉರಿ, ಇಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಶುದ್ಧ ಶೀತ ಜಲ ಕೆಲಸ ಮಾಡುತ್ತೆ. ಇದನ್ನು ನೀವು ಪ್ರಯೋಗ ಮಾಡ್ಬೋದು. ಹೇಗೆ? ನೀರು ಕುದಿಸ್ಬೇಕು, ಆರಿಸ್ಬೇಕು, ತಣ್ಣಗೆ ಮಾಡಿ ಕುಡಿಬೇಕು. ತಣ್ಣಗೆ ಮಾಡಿ ಅಂದ ತಕ್ಷಣ ನೀವು ಫ್ರಿಜ್ಜಲ್ಲಿ ಇಡಬಾರ್ದು, ಮತ್ತೆ ನಾಶ ಆಗಿಬಿಡ್ತದೆ. ಫ್ರಿಜ್ಜಿನ ಬಗ್ಗೆ ಕೆಲವೊಂದಿಷ್ಟು ವಿಡಿಯೋಗಳು ನಾವು ಮಾಡಿದ್ದೀವಿ, ಇದೇ ಚಾನಲಲ್ಲಿ ನಾವು ಅದ್ರ ಬಗ್ಗೆ ವಿಡಿಯೋ ಹಾಕಿದೆ, ನೋಡಿ ನೀವು. ಅದಕ್ಕೆ ತಣ್ಣಗೆ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಇಟ್ಟರೆ ತನ್ನಿಂದ ತಾನೇ ತಣ್ಣಗಾಗುತ್ತೆ. ಹಾಗೆ ಇದನ್ನು ನೀವು ಪ್ರಯೋಗ ಮಾಡ್ಬೋದು. ಶುದ್ಧ ಶೀತ ಜಲ ಅಂತ ಹೇಳ್ತಾರೆ. ಪಿತ್ತ ವಿಕಾರಗಳನ್ನು ಸರಿಪಡಿಸುವ ಅದ್ಭುತ ಪ್ರಯೋಗ ಇದು. ಆದಮೇಲೆ ಈ ನೀರನ್ನು ನಾನು ಹೇಳಿರೋ ಪ್ರಕಾರ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲಾದರೂ ಕುಡಿಬೋದು, ಅಥವಾ ಮಧ್ಯಾಹ್ನ ಆಹಾರ ಸೇವನೆ ಮಾಡೋಕ್ಕಿಂತ ಮೊದಲು, ಸಾಯಂಕಾಲ ಆಹಾರ ಸೇವನೆ ಮಾಡೋಕ್ಕಿಂತ ಮೊದಲು ಅರ್ಧ 1 ಗಂಟೆ ಮೊದಲು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದರಿಂದ ಏನಾಗುತ್ತೆ? ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ. ಅದ್ಭುತ ಪ್ರಯೋಗ ಅಲ್ವಾ? ಇದರ ಪ್ರಯೋಗವನ್ನು ನೀವು ಮಾಡಬೇಕು. ಆದಮೇಲೆ ಒಂದು ಮಾತನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ನಾವು ಹೇಳಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಮನೆಮದ್ದು ನಿಮಗೆ ಉಪಯೋಗ ಆಗಬೇಕು ಅಂದರೆ ನಿಮ್ಮ ದಿನಚರ್ಯ, ನಿಮ್ಮ ಋತುಚರ್ಯ, ನಿಮ್ಮ ಆಹಾರಚರ್ಯ ಸರಿಯಾಗಿರಬೇಕು. ಅದರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ. ಶುದ್ಧವಾಗಿರೋ ಆಹಾರ ತಿನ್ನೋದು, ಆಹಾರದ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ನಾವು ಕಾಪಾಡಿಕೊಳ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಮಲಗಿ ಸರಿಯಾದ ಸಮಯಕ್ಕೆ ಏಳೋದು, ಪ್ರತಿನಿತ್ಯ ಯೋಗಾಭ್ಯಾಸ ಇವುಗಳನ್ನ ಮಾಡೋದು. ಯಾರೂ ಯೋಗಾಭ್ಯಾಸ ಮಾಡ್ತಾ ಇಲ್ಲ ಈಗ. ಯೋಗದಿಂದ ತುಂಬ ದೂರ ಬಂದಿದೆ, ಸಹಜ ಜೀವನ ಪದ್ಧತಿನೇ ಇಲ್ಲ. ಅದಕ್ಕೆ ನಮ್ಮ ಆಶ್ರಮದಲ್ಲಿ ಹೇಗೆ ಬದುಕಬೇಕು, ಈಗ ನೀರು ಕುಡಿಯೋದ್ರ ಬಗ್ಗೆನೇ ನೋಡಿ ಎಷ್ಟೊಂದು ನಿಮಗೆ ವಿಚಾರಗಳು ತಿಳಿದ್ರಿ ನೀವು. ಇಂಥ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸುಮಾರು ಆರೋಗ್ಯ ಸೂತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಶಿಬಿರವನ್ನು ನಾವು ಮಾಡ್ತೇವೆ 5 ದಿವಸ. ಅಲ್ಲಿ ಬದುಕುವುದು ಹೇಗೆ ಅಂತಕ್ಕಂಥದ್ದು ನಿಮಗೆ ತಿಳಿಸ್ಕೊಡ್ತೇವೆ. ಆರೋಗ್ಯವಾಗಿ ಆನಂದವಾಗಿ ಬದುಕೋದು ಹೇಗೆ ಅಂತ. ಆ ಶಿಬಿರಗಳಲ್ಲಿ ನಾನೇ ಭಾಗವಹಿಸ್ತೇನೆ. ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ತಾವು ಕೂಡ ಭಾಗವಹಿಸ್ಬೋದು. ಹಾಗೆಯೇ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಯೋಗ ಮತ್ತು ಆಯುರ್ವೇದ ಇವುಗಳನ್ನು ನಾವೇನಾದರೂ ಮರೆತರೆ ನಮ್ಮ ಮುಂದಿನ ಪೀಳಿಗೆಗೆ ಉಳುಗಾಲವಿಲ್ಲ. ಭಾಳ ಸಮಸ್ಯೆಗಳೆದುರಾಗ್ತಕ್ಕಂಥ ಸನ್ನಿವೇಶಗಳು ಎದುರಾಗ್ತವೆ. ಇದು ಸತ್ಯ. 100 ವರ್ಷ ಬದುಕುವ ಮನುಷ್ಯ 60 ವರ್ಷಕ್ಕೆ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮುಂದೆ ನಮ್ಮ ಮಕ್ಕಳ ಆಯಸ್ಸು 30-40 ವರ್ಷಕ್ಕೆ ಇಳಿಬಾರ್ದು ಅಂತ ಹೇಳಿದರೆ ಈಗಲೇ ನಾವು ಜಾಗೃತರಾಗಲೇಬೇಕು. ಕೊನೆಯ ಹಂತದಲ್ಲಿದ್ದೇವೆ. ನಾವೆಲ್ಲರೂ ಸೇರಿ ಭಾರತವನ್ನು ಆಧ್ಯಾತ್ಮಿಕ ನಾಡನ್ನಾಗಿ ಕಟ್ಟಬೇಕಾಗಿದೆ. ಆಯುರ್ವೇದ ಯೋಗ ಪರಂಪರೆಯ ಒಂದು ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಗಟ್ಟಿಗೊಳಿಸಬೇಕಾಗಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರದ ಅಗತ್ಯತೆ ಇದೆ. ತಾವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನಿಮ್ಮ ಸಹಕಾರ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಒಳ್ಳೆಯ ವಿಚಾರಗಳನ್ನು ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ರೂಪಿಸ್ದಂಗೆ ಆಗ್ತದೆ. ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ನಾವು ಒಳ್ಳೆಯ ಸೇವೆ ಮಾಡ್ದಂಗೆ ಆಗ್ತದೆ. ಅದಕ್ಕೆ ನಮ್ಮ ಉದ್ದೇಶ ಅಷ್ಟೇ, ಸ್ವಸ್ಥ, ಸ್ವಾವಲಂಬಿ ಹಾಗೂ ಸಮೃದ್ಧ ಕರ್ನಾಟಕ, ಸಮೃದ್ಧ ಭಾರತದ ನಿರ್ಮಾಣ. ಅದಕ್ಕೆ ತಮ್ಮ ಅದ್ಭುತವಾಗಿರ್ತಕ್ಕಂಥ ಸಹಕಾರದ ಅವಶ್ಯಕತೆ ನಮಗಿದೆ. ನಾವೆಲ್ಲರೂ ಸೇರಿ
ಮತ್ತೇನೋ ಒಂದು ಭಾರತವನ್ನು, ಕರ್ನಾಟಕವನ್ನು ಆಧ್ಯಾತ್ಮಿಕ ತವರೂರನ್ನಾಗಿ, ಆರೋಗ್ಯದ ತವರೂರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.